ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ನೋಡ್ರಿ, ಇಲ್ಲಿ RRB, NTPC, ಅಲ್ಪಾ, ALP, ಟೆಕ್ನಿಷಿಯನ್, RPF ಮತ್ತು ಗ್ರೂಪ್ ಡಿ ಪ್ರೀವಿಯಸ್ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇವತ್ತು 10:30ರಿಂದ 12 PM ವರೆಗೆ ಆಗಿರೋ ಕ್ವಶನ್ ಪೇಪರ್ ಸ್ನೇಹಿತರೆ. ಅದು 23/2/2021 ಆಗಿರೋ ಕ್ವಶನ್ ಪೇಪರ್. ಅದು NTPCಯಲ್ಲಿ ಆಗಿರೋ ಕ್ವಶನ್ ಸ್ನೇಹಿತರೆ. ಓಕೆ ನೋಡಿ, ಸ್ಟಾರ್ಟ್ ಮಾಡೋಣ ಈಗ. ಹಾಗಿದ್ರೆ ಓಕೆ ನೋಡಿರಿ, ಒಂದೇ ಕ್ವಶನ್ ಏನು ಕೇಳಿದೆ ಅಂತ ನೋಡಿ ಸ್ನೇಹಿತರೆ. ಈಗ ಓಕೆ ನೋಡಿರಿ, ಒಂದೇ ಕ್ವಶನ್ ಏನು ಕೇಳಿದೆ ನೋಡ್ರಿ. ಇಲ್ಲಿ ಒಬ್ಬ ವ್ಯಕ್ತಿಯು 2400ಕ್ಕೆ ಒಂದು ಯಂತ್ರವನ್ನು ಖರೀದಿಸಿ ಅದನ್ನು 10% ನಷ್ಟದಲ್ಲಿ ಮಾರಾಟ ಮಾಡಿದನು. ಹಾಗಾದರೆ ಅದರ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ, ಒಂದು ವಸ್ತು ಆದರೆ ಆ ವಸ್ತುವನ್ನು 2400ಕ್ಕೆ ಒಂದು ವಸ್ತು ಯಂತ್ರ ಆದರೆ ಯಂತ್ರವನ್ನು ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದ್ರೆ 10% ನಷ್ಟದಲ್ಲಿ ಮಾರಾಟ ಮಾಡಿದಾನು. ಹಾಗಾದರೆ ಅದರ ಮಾರಾಟದ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಅಂದರೆ ಮಾರಾಟದ ಬೆಲೆಯಲ್ಲಿ ನೋಡಿ ಸ್ನೇಹಿತರೆ, ಟೋಟಲ್ ಎಷ್ಟಾದರೆ 100% ಹಿಡಿಬೇಕು. ಓಕೆ, 100% ಅಂದರೆ ಎಷ್ಟು? 2400 ರೂಪಾಯಿ. 2400 ರೂಪಾಯಿ ಆದರೆ ಒಂದು ವಸ್ತುವನ್ನು ಖರೀದಿಸಿ 10% ನಷ್ಟದಲ್ಲಿ ಮಾರಾಟ ಮಾಡ್ತಾನೆ. ನೋಡ್ರಲ್ಲಿ, 10% ನಷ್ಟ, 100ಕ್ಕೆ 10% ನಷ್ಟ ಆಗ್ತಂದ್ರೆ 90% ಆಗುತ್ತೆ ರೀ ಇದು. ಅದೇ 10% ಲಾಭದಲ್ಲಿ ಅಂತಂದರೆ 110 ರೂಪಾಯಿ ಆಗ್ತಿತ್ತು. ಓಕೆ, 110 ರೂಪಾಯಿ ಆಗ್ತಿತ್ತು ರೀ ಇದು. ಈಗ 10% ನಷ್ಟದಲ್ಲಿ ಮಾರಾಟ ಮಾಡಿದೆ ಅಂತಂದರೆ 90 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ರಿ, ಈಗ ಇದು ನಷ್ಟ, ಇದು ಲಾಭದಲ್ಲಿ ಮಾರಾಟ ಮಾಡಿದರೆ. ಓಕೆ, ಅವೇನು ಮಾಡಿದೆ ಅಂದರೆ 10% ನಷ್ಟದಲ್ಲಿ ಮಾರಾಟ ಮಾಡಿದಾನೆ. ಓಕೆ, ಅದನ್ನು ಇದನ್ನು ತೊಗೋಬೇಕ್ರಿ. ಈಗ 10% ನಷ್ಟದಲ್ಲಿ ಅಂದರೆ 90 ರೂಪಾಯಿ. ಓಕೆ, 90ಕ್ಕೆ ಮಾರಾಟ ಮಾಡೋದು ಎಷ್ಟು ಆಗ್ತಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡಿರಿ, 90 ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಈಗ 90 × 2400 ಅಪಾನ್ 100. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್ ಆಗ್ತಾವ್ರಿ. ಈಗ ಇಲ್ಲಿ ನೋಡಿರಿ, 24 9 216. ನೆಕ್ಸ್ಟ್ ಇದೊಂದು 0 ಅಂದ್ರೆ 2160 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು? ಅದರ ಮಾರಾಟದ ಬೆಲೆ ಎಷ್ಟು ಅಂದರೆ 2160 ರೂಪಾಯಿ. 2160 ರೂಪಾಯಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಪ್ಷನ್ 3 ಕರೆಕ್ಟ್ ಆನ್ಸರ್. 2160 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು? 2160 ರೂಪಾಯಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಈಗ ಓಕೆ ನೋಡಿ, ಎರಡನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ. ಇಲ್ಲಿ ಎರಡು ಸಂಖ್ಯೆಗಳ ಅನುಪಾತ 4:5 ಹಾಗೂ ಅವುಗಳ ಮೊಸ 3 ಆಗಿದೆ. ಹಾಗಾದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಓಕೆ, ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದ್ದಾನೆ? 4:5 ಕೊಟ್ಟಿದ್ದಾನೆ. ಅವುಗಳ ಮೊಸ ಎಷ್ಟು ಕೊಟ್ಟಿದ್ದಾನೆ? ಮೊಸ HCF ಎಷ್ಟು ಕೊಟ್ಟಾನೆ? ಮೊಸ 3 ಕೊಟ್ಟಿದ್ದಾನೆ. ಮೊಸ 3 ಕೊಟ್ಟಿದ್ದಾನಂದ್ರೆ ಇವೆರಡು ಸಂಖ್ಯೆಗೆ 3ರಿಂದ ಗುಣಾಕಾರ ಮಾಡ್ಬೇಕು. ಈಗ ಇದಕ್ಕೂ 3ರಿಂದ ಗುಣಾಕಾರ ಮಾಡಬೇಕು, ಇದಕ್ಕೂ 3ರಿಂದ ಗುಣಾಕಾರ ಮಾಡಬೇಕು. ಓಕೆ, 4 3 12, 5 3 15. ಅವೆರಡು ಸಂಖ್ಯೆಗಳು ಯಾವಂತಂದ್ರೆ 12 ಮತ್ತು 15 ಒಂದು ಸ್ನೇಹಿತರೆ. ಓಕೆ, ಮಸ ಕೊಟ್ಟಿದ್ದಂತಂದರೆ ಗುಣಾಕಾರ ಮಾಡಬೇಕು. ಅಲ್ಲಿ ಏನಾದರೂ ಲಸ ಕೊಟ್ಟಿದ್ದಂದರೆ ಈ ಸಂಖ್ಯೆಗೆ ಭಾಗಾಕಾರ ಮಾಡಬೇಕು. ಓಕೆ, ಈಗೇನು ಮಸ ಕೊಟ್ಟಿದ್ದಾನೆ, ಮಸ ಕೊಟ್ಟಿದ್ರೆ ಗುಣಾಕಾರ ಮಾಡಬೇಕು. ಈಗ ಓಕೆ, 4 3 12, 5 3 15 ಆಯ್ತು ರೀ. ಓಕೆ, ಅವೆರಡು ಸಂಖ್ಯೆಗಳು ಬಂದವು ರೀ. ಈಗ ಓಕೆ, ಇವೆರಡು ಸಂಖ್ಯೆಗಳು ಏನು ಕೇಳ್ತಾನೆ? ಇವೆರಡು ಸಂಖ್ಯೆಗಳ ಲಸವನ್ನು ಕಂಡುಹಿಡಿಯಿರಿ. 12 ಮತ್ತು 15ರ ಲಸವನ್ನು ಕಂಡುಹಿಡಿಯಿರಿ. ಓಕೆ, ನೆಕ್ಸ್ಟ್ 2 6 12, 15ಕ್ಕೆ 15 ರೀ. ನೆಕ್ಸ್ಟ್ 3 ಭಾಗ ಹೋಗುತ್ತೆ ರೀ. 3 2 6, 3 5 15. ನೆಕ್ಸ್ಟ್ 2 ರೀ, 2 1 2, 5ಕ್ಕೆ 5. ನೆಕ್ಸ್ಟ್ 5 ಸ್ನೇಹಿತರೆ 1 1. ಓಕೆ, 5 2 10, 10 3 30, 32 65 ಸ್ನೇಹಿತರೆ. ಓಕೆ, ಎಷ್ಟಾಯ್ತು ರೀ? ಲಸ 60 ಹೋದ್ರಿ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? 60 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಪ್ಷನ್ 4 ಕರೆಕ್ಟ್ ಆನ್ಸರ್. ಓಕೆ, ಸರಿಯಾದ ಆನ್ಸರ್ ಎಷ್ಟು ಸ್ನೇಹಿತರೆ? ಆನ್ಸರ್ 4. ಓಕೆ, ಅವುಗಳ ಲಸ ಎಷ್ಟು ಅಂದರೆ 60 ಆಗುತ್ತೆ ರೀ. ಓಕೆ, ಇಲ್ಲಿ ನೋಡಿರಿ, ಇನ್ನೊಂದು ರೀತಿಯೂ ಮಾಡೋಕೆ ಬರುತ್ತೆ ಸ್ನೇಹಿತರೆ. ಇದು ಲಸ ಕೇಳಿದೇನಲ್ಲ ರೀ. ಲಸ ಇಸ್ಕೊಳ್ತು ಸೂತ್ರ ಏನಾದ್ರಿ? ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ ಅಪಾನ್ ಮಸ. ಓಕೆ, ಲಸ ಇಸ್ಕೊಳ್ಟು ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ. ಅಂದರೆ ಒಂದು ಸಂಖ್ಯೆ 12 ರೀ, ಇನ್ನೊಂದು ಸಂಖ್ಯೆ 15 ಅದ್ರಿ. ನೆಕ್ಸ್ಟ್ ಮಸ ಎಷ್ಟು ಅದ್ರಿ? ಮಸ 3 ಕೊಟ್ಟಾನೆ ರೀ. ಓಕೆ, ಲಸ ಮಸ ಎಷ್ಟು ರೀ? 3 ಕೊಟ್ಟಿದ್ದಾನೆ ರೀ. 3 1 3 4 12 ಅಂದರೆ 15 4 60 ಆಯ್ತು. ಓಕೆ, ಅವಾಗ ಲಸ ಎಷ್ಟು ಅಂದ್ರೆ 60 ಬರುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? ನೀವು ಇದು ಆದರೂ ಮಾಡ್ಬೋದು, ಇಲ್ಲ ಇದು ಆದರೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ. ಈಗ
ನೆಕ್ಸ್ಟ್ ಮೂರನೇ ಕ್ವಶನ್ ಹೆಂಗೆ ಕೇಳಿದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿಗ ಮೂರನೇ ಕ್ವಶನ್ ನೋಡ್ರಿ ಇದು ಎ 15% ಬಿ ಎ 18%ಗೆ ಸಮನಾದರೆ ಬಿ ಎ ಎಷ್ಟು ಶೇಕಡಾವಾರು ಎ 20%ಗೆ ಸಮನಾಗಿರುತ್ತದೆ ಅಂತ ನಾನು ಓಕೆ ಇಲ್ಲಿ ನೋಡ್ರಿ ಎ 15%ಗೆ ಬಿ ಎ 18% ಸಮನಾದರೆ ಅಂತಂದು ನೋಡಿ ಸ್ನೇಹಿತರೆ ಎ ಬೆಲೆ 18 ಆಗಿರುತ್ತೆ ಬಿ ಬೆಲೆ 15 ಆಗಿರುತ್ತೆ ಓಕೆ ಉಲ್ಟಾ ಪಲ್ಟಾ ಆಗಿರುತ್ತೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಬಿ ಬೆಲೆ ಎಷ್ಟೈತ್ರಿ 15/100 ನೆಕ್ಸ್ಟ್ ಎ ಬೆಲೆ ಎಷ್ಟಾಗುತ್ತೆ ನೋಡಿರಿ ಈಗ 18% ಅಂದರೆ 18/100 ಓಕೆ ಈ ಪರ್ಸೆಂಟೇಜ್ ಅದನ್ನೇ ನಾನು ಕೆಳಗಡೆ ತೊಗೊಂಡೆ 100 ತೊಗೊಂಡೆ ನೆಕ್ಸ್ಟ್ ನೋಡಿರಿ ಈ 100 ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಈಗ ನೋಡಿರಿ 15ಕ್ಕೆ 18 ಇಲ್ಲಿ ನೋಡಿರಿ ಅವೇಕೆ ಅಂದರೆ ಎ 20%ಗೆ ಸಮನಾಗಿರುತ್ತದೆ ಅಂತ ನಾನು ಓಕೆ ಇಲ್ಲಿ ನೋಡಿರಿ 15%ಗೆ 18 ಸಮನಾಗಿ ಪರ್ಸೆಂಟೇಜ್ ಆದರೆ ನೆಕ್ಸ್ಟ್ ಎಷ್ಟು ಕೊಡೋಣ 20%ಗೆ ಎಷ್ಟು ಸಮನಾಗಿರುತ್ತೆ ಅಂತ ಕೇಳಿದಾನೆ ಓಕೆ 20%ಗೆ ಎಷ್ಟು ಸಮನಾಗಿರುತ್ತೆ ಅಂತ ಕೇಳಿದಾನೆ ಓಕೆ 20 × 18 ಅಪಾನ್ 15 5 3 15 5 4 20 ನೆಕ್ಸ್ಟ್ 3 1 3 3 6 18 ಆಗ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ 6 4 ಎಷ್ಟು ರೀ 24% ಓಕೆ ಸರಿಯಾದ ಆನ್ಸರ್ ಎಷ್ಟು 24% ಇಲ್ಲಿದೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಈಗ 24% ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಇಲ್ಲಿ ನೋಡ್ರಿ 4ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಈಗ ಒಂದು ಸಂಖ್ಯೆಯ 30%ಗೆ 38 ಸೇರಿಸಿದಾಗ ಅದು 50 ಆಗುತ್ತದೆ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಯಾವ ರೀತಿ ಮಾಡ್ಬೇಕಂತಂದ್ರೆ ಒಂದು ಸಂಖ್ಯೆಯ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ರೀ ನಮಗೆ ಒಂದು ಸಂಖ್ಯೆಯ 30%ಗೆ ಅಂದರೆ 30%ಗೆ ಪರ್ಸೆಂಟೇಜ್ ಅಂದ್ರೆ ಶೇಕಡ ಅಂದ್ರೆ 100 ಸ್ನೇಹಿತರೆ ಓಕೆ ನೆಕ್ಸ್ಟ್ ಪ್ಲಸ್ 38 ಸೇರಿಸಿದರೆ ಪ್ಲಸ್ ಅಂದರೆ ಸೇರಿಸಿದಾಗ ಕೊಟ್ಟಾನೆ ಸೇರಿಸಿದಾಗ ಅಂದರೆ ಪ್ಲಸ್ 38 ಮಾಡ್ಬೇಕ್ರಿ ಈಕ್ವಲ್ ಟು 50 ಆಗುತ್ತದೆ ಅಂತ ನಾನು ಓಕೆ 50 ಆಗುತ್ತದೆ ನೆಕ್ಸ್ಟ್ ನೋಡ್ರಿ ಎಕ್ಸ್ 30/100 ಇಲ್ಲಿ ನೋಡ್ರಿ ಈ 38 ಇದ್ದಿದ್ದಾನೆ ಈ ಕಡೆ ತಂದ್ರೆ ಮೈನಸ್ ಆಗುತ್ತೆ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಸ್ನೇಹಿತರೆ ಇದು 50 - 38 ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎಕ್ಸ್ 30/100 ಈಕ್ವಲ್ ಟು 50ರಲ್ಲಿ 38 ಹೋದ್ರೆ ಎಷ್ಟು ರೀ 12 ಉಳಿತ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈಗ ಎಕ್ಸ್ 30 ಈಕ್ವಲ್ ಟು ಈ 100 ಇದ್ದಿದ್ದಾನೆ ಈ ಕಡೆ ಬಂದರೆ ಗುಣಾಕಾರ ಆಗುತ್ತೆ 12 × 100 ಅಂದರೆ 1200 ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡ್ರಿ ಈಗ ಎಕ್ಸ್ ಈಕ್ವಲ್ ಟು 1200 ಅಪಾನ್ ಈ 30 ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ರೀ ಈ 0 ಕ್ಯಾನ್ಸಲ್ ರೀ 3 1 3 4 12 ಮುಂದೊಂದು 0 ಓಕೆ ಎಷ್ಟಾಯ್ತು ರೀ ಇದು ಎಕ್ಸ್ ಈಕ್ವಲ್ ಟು 40 ಸ್ನೇಹಿತರೆ ಓಕೆ ಎಷ್ಟು ಅಂತಂದ್ರೆ ಇಲ್ಲಿ ನೋಡ್ರಿ ಎಕ್ಸ್ ಜಾಗದಾಗ 40 ಬಂದರೆ ಇಲ್ಲಿ ನೋಡ್ರಿ ಒಂದು ಸಂಖ್ಯೆಯ 30%ಗೆ 38 ಸೇರಿಸಿದಾಗ ಅದು 50 ಆಗುತ್ತದೆ ಆ ಸಂಖ್ಯೆ ಯಾವುದು ಅಂತಂದಾಗ 40 ಆಗುತ್ತೆ ಸ್ನೇಹಿತರೆ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು 40 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ನೋಡ್ರಿ ಸರಿ ಅದಿಲ್ಲಿ ನೋಡ್ಬೇಕಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಎಕ್ಸ್ ಜಾಗದಾಗ 40 ಹಾಕಿ ನೋಡೋಣ ಈಗ ಓಕೆ ಎಕ್ಸ್ ಜಾಗದಾಗ 40 ಹಾಕಿ ನೋಡೋಣ ಓಕೆ 40 × 30/100 ಪ್ಲಸ್ 38 ಇವಷ್ಟು ಮಾಡಿದಾಗ ಆನ್ಸರ್ 50 ಬರ್ಬೇಕ್ರಿ ಓಕೆ ಇವೆರಡು 0 ಕ್ಯಾನ್ಸಲ್ಲ ಇವೆರಡು 0 ಕ್ಯಾನ್ಸಲ್ ರೀ 4 3 12 ಪ್ಲಸ್ 38 ಪ್ಲಸ್ 12 ಅಂದ್ರೆ 50 ಬರುತ್ತದೆ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ 40 ಕೂಡಿಸಿದಾಗ ಎಷ್ಟು ರೀ 40 ಆ ಸಂಖ್ಯೆ ಯಾವುದು ಅಂತಂದರೆ ಆ ಸಂಖ್ಯೆ ಜಾಗದಾಗ 40 ಬಂದರೆ ಅದು ಆನ್ಸರ್ 50 ಆಗುತ್ತದೆ ಅಂತ ಕೊಟ್ಟಿದ್ದಾನೆ ಅದೇ ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ಓಕೆ ಸರಿಯಾದ ಆನ್ಸರ್ ಅಂದ್ರೆ 40 ಆಗಿರುತ್ತೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಎಷ್ಟು ಈಜಿ ಕೇಳಿದೆ ನೋಡ್ರಿ 5ನೇದ್ರಿ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಕೇಳಿದಾನೆ ಓಕೆ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ನೋಡ್ರಿ 7/10 ಅಂದಾಗ ಒಂದು 0 ಕೊಟ್ಟಿದ್ದಾನೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ ಇದಕ್ಕೆ ಅಂದರೆ 0.7 ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ 5/7 ಅಂದಾಗ ಭಾಗಾಕಾರ ಮಾಡಿ ಸ್ನೇಹಿತರೆ ಇದು 7/5 ಅಂದಾಗ ಪಾಯಿಂಟ್ ಕೊಡು 0 ತೋರಿ 7 49 ಆಗುತ್ತೆ ರೀ 10ರಲ್ಲಿ 9 ಹೋದ್ರೆ 1 ನೆಕ್ಸ್ಟ್ 0 ಇನ್ನೊಂದು 0 ತೋಡಿ ಸ್ನೇಹಿತರೆ 7 1 7 ಆಗುತ್ತೆ ರೀ
7 1 7 ಆಗುತ್ತೆ ಸ್ನೇಹಿತರೆ. ಇದು 10ರಲ್ಲಿ 7 ಅದರ 3, 1ರಲ್ಲಿ 1 ವರ್ಷ ಎಷ್ಟಾಯ್ತು ರೀ 0.71 ಐತ್ರಿ. ಇದು 0.71 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ ಈಗ 4/3 ತೋರಿ ಸ್ನೇಹಿತರೆ. ಈಗ 4/3 ತೊಗೊಂಡಾಗ ಓಕೆ ಪಾಯಿಂಟ್ ಕೊಟ್ಟು 0 ತೋರಿ 4 7 28 ಆಗುತ್ತೆ ರೀ. 10ರಲ್ಲಿ 8 ಅದರ 2, 3ರಲ್ಲಿ 3 ಅದರ 0 ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು 0 ತೊಗೊಂಡಾಗ 4 5 20 ಓಕೆ ಎಷ್ಟು ಬರ್ತದೆ ಇದು 0.75. ಎಷ್ಟು 3/4 ತೊಗೊಂಡಾಗ ಎಷ್ಟಾಯ್ತು ರೀ 0.75 ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ ಈಗ 7/8 ತೊಗೊಂಡಾಗ ಇಲ್ಲಿ ನೋಡಿರಿ 8/7 ಭಾಗಾಕಾರ ಮಾಡಿದಾಗ ಪಾಯಿಂಟ್ ಕೊಟ್ಟು ಒಂದು 0 ತೋರಿ ಎಷ್ಟು 8 8 64, 8 7 64, 8 9 72 ಆಗುತ್ತೆ ಸ್ನೇಹಿತರೆ. ಇದು 8 7 56 ತೊಗೋಬೇಕ್ರಿ. ಈಗ 8 7 56, 10ರಲ್ಲಿ 6 ಅದರ 4, 7ರಲ್ಲಿ 8 7 56, 8 8 ತೊಗೋಬೇಕಲ್ಲ ರೀ 8 8 ತೊಗೋಬೇಕು ಸ್ನೇಹಿತರೆ. 8 8 64 ಆಗುತ್ತೆ ರೀ. 10ರಲ್ಲಿ 4 ಅದರ 6, 7ರಲ್ಲಿ 7 ಅದರ 0 ಎಷ್ಟು ಬರ್ತದೆ ಇದು 0.8 ಬರುತ್ತೆ ಸ್ನೇಹಿತರೆ. ಇದು 0.8 ಓಕೆ ಎಷ್ಟಾಯ್ತು ರೀ ಇದು. ಇದರಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ನೋಡಿದಾಗ ನೋಡ್ರಿ ಇದು 0.8 ದೊಡ್ಡದಾಗುತ್ತೆ ಸ್ನೇಹಿತರೆ. ಇದು ಇಲ್ಲಿ ನೋಡಿ 0.71 ಆದರೆ ಇದು 0.75 ಆದರೆ ಇಲ್ಲಿ ಏನೂ ಇಲ್ಲ 0 ಇರುತ್ತೆ ಸ್ನೇಹಿತರೆ. ಇದು ಇಲ್ಲಿ ನೋಡಿ 0.70 ಅಂದರೆ ಇದು ಚಿಕ್ಕ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಓಕೆ 0.70 ಚಿಕ್ಕ ಸಂಖ್ಯೆ ಅಂದರೆ 7/10 ಚಿಕ್ಕ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಓಕೆ ಸರಿಯಾದ ಆನ್ಸರ್ ಅಂದ್ರೆ 7/10 ಚಿಕ್ಕ ಸಂಖ್ಯೆ. ಎಷ್ಟಾಯ್ತು ರೀ 7/10 ಓಕೆ ಸರಿಯಾದ ಆನ್ಸರ್ ಎಷ್ಟಾಗುತ್ತೆ ಸ್ನೇಹಿತರೆ ಇದು 7/10 ಓಕೆ. ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ 6ನೇ ಕ್ವಶನ್ ನೋಡ್ರಿ ಏನು ಕೇಳಿದಾರೆ ಸ್ನೇಹಿತರೆ. ಈಗ ರೂಟ್ x + 10 ರೂಟ್ 529 ಆದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದಾನೆ. ಓಕೆ ಇಲ್ಲಿ ನೋಡ್ರಿ ರೂಟ್ x + 10 ರೂಟ್ 529 ಆದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದಾನೆ. ಓಕೆ ಇಲ್ಲಿ ನೋಡ್ರಿ ಈಗ ರೂಟ್ x ಈ ಫಸ್ಟ್ ಇದನ್ನು ನೋಡಿ ರೂಟ್ x + 10 529 ವರ್ಗಮೂಲ ಎಷ್ಟಾಗುತ್ತೆ ಸ್ನೇಹಿತರೆ. ಇದು 529 ವರ್ಗಮೂಲ 23 ಆಗುತ್ತೆ. ಓಕೆ ಎಲ್ಲರಿಗೂ 25 ತನಕ ವರ್ಗಮೂಲಗಳು ಬರಬೇಕು. ಓಕೆ ಇಲ್ಲಿ ನೋಡ್ರಿ 23 ಆಗುತ್ತೆ ರೀ. ನೆಕ್ಸ್ಟ್ ರೂಟ್ x ಈ ಪ್ಲಸ್ 10 ಇದ್ದಿದ್ದು ಈ ಕಡೆ ಹೋದರೆ ಮೈನಸ್ ಆಗುತ್ತೆ ಸ್ನೇಹಿತರೆ. ಇದು 23 - 10 ಆಗುತ್ತೆ ರೀ ಇದು. ನೆಕ್ಸ್ಟ್ ರೂಟ್ x 23ರಲ್ಲಿ 10 ಹೋದ್ರೆ ಎಷ್ಟು ರೀ 13 ಆಗುತ್ತೆ ರೀ. ನೆಕ್ಸ್ಟ್ x 13 ಓಕೆ ಈ ರೂಟ್ ಇದ್ದಿದ್ದನ್ನು ಈ ಕಡೆ ಬಂದರೆ ಸ್ಕ್ವೇರ್ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ x 13 13ರಲ್ಲಿ 169 ಆಗುತ್ತೆ ರೀ. ಓಕೆ ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ 169 ಆಗುತ್ತೆ ಸ್ನೇಹಿತರೆ. ಓಕೆ ಸರಿಯಾದ ಆನ್ಸರ್ ಎಷ್ಟು 169 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಪ್ಷನ್ 1 ಸರಿಯಾದ ಆನ್ಸರ್ 169 ಆಗುತ್ತೆ ಸ್ನೇಹಿತರೆ. ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಆಪ್ಷನ್ 1 169 ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ 7ನೇ ಕ್ವಶನ್ ನೋಡಿ ಸ್ನೇಹಿತರೆ. ಈಗ ಓಕೆ ನೋಡಿರಿ 7ನೇ ಕ್ವಶನ್ ಹೆಂಗೆ ಕೇಳಿದಾರೆ ನೋಡ್ರಿ. ಇಲ್ಲಿ 0.56 ಮೇಲ್ಗಡೆ ಬಾರ್ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ಪ್ಲಸ್ 0.43 ಮೇಲ್ಗಡೆ ಬಾರ್ ಕೊಟ್ಟಿದ್ದಾನೆ ರೀ. 0.89 ಮೇಲ್ಗಡೆ ಬಾರ್ ಕೊಟ್ಟಿದ್ದಾನೆ. ಓಕೆ ಇದರ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಓಕೆ ಇದು ಬಾರ್ ಅಂದರೆ ಏನಂತ ಅಂದಾಗ ಇಲ್ಲಿ ನೋಡ್ರಿ 0.56 ಮೇಲ್ಗಡೆ ಬಾರ್ ಕೊಟ್ಟಿದ್ದಾನೆ ಅಂದ್ರೆ ನೆಕ್ಸ್ಟ್ ಈ 56 ಮೇಲೆ ಬಾರ್ ಕೊಟ್ಟಿದ್ದಾನೆ ಅಂದರೆ ಇದು 56 56 56 ಇದೇ ಥರ ಕಂಟಿನ್ಯೂ ಆಗ್ತಂತ ಅಂದಂಗೆ ಸ್ನೇಹಿತರೆ. ಓಕೆ 56 56 ನೆಕ್ಸ್ಟ್ 56 ಆಗ್ತಂತ ಅಂದಂಗೆ. ಓಕೆ 0.43 ಕೊಟ್ಟಿದ್ದಾನೆ ಅಂತಂದರೆ ಮೇಲ್ಗಡೆ ಬಾರ್ ಕೊಟ್ಟಿದ್ದಾನೆ ಅಂತಂದ್ರೆ 43 43 43 ಇದನ್ನೇ ಕಂಟಿನ್ಯೂ ಆಗ್ತಂತ ಅಂದಂಗೆ ಸ್ನೇಹಿತರೆ. ಓಕೆ ಇಲ್ಲಿ ನೋಡ್ರಿ ಏನು ಕೊಟ್ಟಾನ್ರಿ ಈಗ 0.56 ಪ್ಲಸ್ 0.43 ಪ್ಲಸ್ 0.89 ಓಕೆ ಇಷ್ಟು ಮೇಲ್ಗಡೆ ಬಾರನ್ನು ಕೊಟ್ಟಿದ್ದಾನೆ. ಓಕೆ ಇಲ್ಲಿ ನೋಡ್ರಿ 56 ಮೇಲ್ಗಡೆ ಬಾರ್ ಕೊಟ್ಟಿದ್ದಾನೆ ಅಂತಂದರೆ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಸಂಖ್ಯೆ ಮೇಲ್ಗಡೆ ಬಾರ್ ಹಿಡಿದಿರ್ತಾನೆ ನೋಡ್ರಿ. ಎಷ್ಟು ಸಂಖ್ಯೆಗಳ ಮೇಲ್ಗಡೆ ಬಾರ್ ಹಿಡಿದಿರ್ತಾನೆ ನೋಡಿ ಸ್ನೇಹಿತರೆ ಅಷ್ಟು 9ಅನ್ನು ಕೆಳಗಡೆ ಇಟ್ಕೋಬೇಕು. ಓಕೆ ನೆಕ್ಸ್ಟ್ ಪ್ಲಸ್ ಇಲ್ಲಿ ಎಷ್ಟು ಸಂಖ್ಯೆ ಮೇಲೆ ಇಳಿದಾನ್ರಿ 2 ಸಂಖ್ಯೆ ಮೇಲೆ 43/99 ಓಕೆ ನೆಕ್ಸ್ಟ್ ಪ್ಲಸ್ 89 ಇದನ್ನು ಬಾರ್ ಹೋಗ್ಬೇಕಂದ್ರೆ ನೆಕ್ಸ್ಟ್ 99ಅನ್ನು ಇಟ್ಕೋಬೇಕು ಸ್ನೇಹಿತರೆ. ಎಷ್ಟು ಸಂಖ್ಯೆ ಮೇಲೆ ಇಳಿದಿದ್ದಾನೆ ಅಷ್ಟು 9ಗಳನ್ನು ಇಟ್ಕೋಬೇಕು. ಓಕೆ ಒಂದೇ ಸಂಖ್ಯೆ ಮೇಲೆ ಬಾರ್ ಇಲ್ಲಿ ನೋಡ್ರಿ 0.89 ಇದ್ದಾನೆ ಮೇಲ್ಗಡೆ ಒಂದೇ ಸಂಖ್ಯೆ ಮೇಲೆ ಬಾರ್ ಹಿಡಿದಿದ್ದಾನೆ ಅಂತಂದ್ರೆ ಒಂದೇ 9ಅನ್ನು ಇಟ್ಕೋಬೇಕು. ಓಕೆ ನೆಕ್ಸ್ಟ್ ನೋಡಿರಿ 89 - 8ಅನ್ನು ಇಟ್ಕೋಬೇಕು. ನೆಕ್ಸ್ಟ್
ಯಾವ ಸಂಖ್ಯೆ ಬಾರ್ ಹಿಡಿದಿಲ್ಲ ನೋಡ್ರಿ ಅದನ್ನು ಮೈನಸ್ ಆಗಿ ಇಡಬೇಕು. ಟೋಟಲ್ ಸಂಖ್ಯೆ ಬರ್ಕೊಂಡು ಅದನ್ನು ಮೈನಸಲ್ಲಿ ಇಡಬೇಕು. ನೆಕ್ಸ್ಟ್ ಒಂದು ಸಂಖ್ಯೆಗೆ ಬಾರ್ ಹಿಡಿದೇನಂದ್ರೆ ಒಂದು ಸಂಖ್ಯೆನ 9 ಇಡಬೇಕು. ನೆಕ್ಸ್ಟ್ ಯಾವ ಸಂಖ್ಯೆಗೆ ಬಾರ್ ಎಷ್ಟು ಸಂಖ್ಯೆಗೆ ಬಾರ್ ಇಳಿದಿಲ್ಲ ನೋಡ್ರಿ ಆ ಸಂಖ್ಯೆನ 0 ಇಡಬೇಕು. ಓಕೆ, ಇಲ್ಲಿ ನೋಡ್ರಿ ಈಗ 2 ಸಂಖ್ಯೆಗೆ ಬಾರ್ ಹಿಡಿದದನ್ನು ಸ್ನೇಹಿತರೆ. ಈಗ ನೆಕ್ಸ್ಟ್ ನೋಡ್ರಿ ಛೇದಗಳ ಸಮನಾಗಿದ್ದಾಗ ಲಸ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಅದನ್ನೇ ಆಗಿರುತ್ತೆ ಲಸ. ನೆಕ್ಸ್ಟ್ ನೋಡ್ರಿ 56 ಪ್ಲಸ್ 43 ಪ್ಲಸ್ 89. ನೆಕ್ಸ್ಟ್ ಒಟ್ಟು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ 56 43 89. 6 3 9 9 18 ರೀ. ನೆಕ್ಸ್ಟ್ 5 4 9 9 10 8 18 188 ಆಗುತ್ತೆ ಸ್ನೇಹಿತರೆ. ಇದು ಎಷ್ಟಾಯ್ತು ರೀ 188 ಡಿವೈಡೆಡ್ ಬೈ 99 ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಭಾಗಾಕಾರ ಮಾಡೋದಾದ್ರೆ ನೋಡಿ ಸ್ನೇಹಿತರೆ ಇಲ್ಲಿ 99 188 99 ಒಂದಲೇ 99 ಆಗುತ್ತೆ ರೀ. 18ರಲ್ಲಿ 9 9 ಸ್ನೇಹಿತರೆ. ನೆಕ್ಸ್ಟ್ 18ರಲ್ಲಿ 10 8 ರೀ. 1ರಲ್ಲಿ 1 0 ಆಗುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಕೊಟ್ಟು 0 ತೊಗೊಂಡಾಗ ನೆಕ್ಸ್ಟ್ 8 ರೀ. ಓಕೆ, ಎಷ್ಟಾಗುತ್ತೆ ನೋಡಿರಿ 99 8 9 72 8 9 72 1 7 79 ಆಗುತ್ತೆ ಸ್ನೇಹಿತರೆ ಇದು. ಎಷ್ಟು 8 ಎಷ್ಟು ರೀ ಇದು 792 ಆಗುತ್ತೆ ಸ್ನೇಹಿತರೆ ಇದು. 10ರಲ್ಲಿ 2 ಹೋದರೆ 8 19ರಲ್ಲಿ 10 9 8ರಲ್ಲಿ 8 ಹೋದರೆ 0 ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು 0 ತೊಗೊಂಡಾಗ 9 ಮಾಡಿ ಸ್ನೇಹಿತರೆ. ಈಗ 9 ಎಷ್ಟಾಗುತ್ತೆ ನೋಡಿರಿ ಈಗ 9 99 ಇಲ್ಲಿ ಮಾಡ್ತೀನಿ ನೋಡಿರಿ 99 9 9 81 99 81 1 8 89 891 ಆಗುತ್ತೆ ರೀ 891. ಓಕೆ, ಇಷ್ಟೇ ಬಿಟ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ 1.89. ಓಕೆ, 1.89 ಅಂದ್ರೆ ಮುಂದೆ ಕಂಟಿನ್ಯೂ 89 ಆಗುತ್ತೆ ಸ್ನೇಹಿತರೆ. ಓಕೆ, 1.89 ಅಂದಾಗ ಇಲ್ಲಿ ನೋಡ್ರಿ ಇಲ್ಲಿ ನಿಮ್ಗೆ ಆಗಲೇ ಹೇಳಿದ್ದೆ ಸ್ನೇಹಿತರೆ. ಓಕೆ, 1.89 ಇದ್ದಿದ್ದನ್ನು ಮುಂದೆ 89 ಇದೇ ಕಂಟಿನ್ಯೂ ಆಗ್ತಿತ್ತು ಅಂದ್ರೆ 2 ಬಾರ್ ಎಳೆದುಬಿಟ್ರೆ ಮುಗಿದೋಯ್ತು ಸ್ನೇಹಿತರೆ ಆನ್ಸರ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಆಪ್ಷನ್ 3 ಆಗುತ್ತೆ ಸ್ನೇಹಿತರೆ. ಇದು ಆಪ್ಷನ್ 3 1.89 ಮೇಲ್ಗಡೆ ಬಾರ್ ಬರುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟಂದ್ರೆ 1.89. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾಕೆ ಕೊಟ್ಟಿದ್ದಾರೆ ನೋಡ್ರಿ 8ನೇ ಕ್ವಶನ್. ಎ ಬಿ ಸಿ ಮತ್ತು ಡಿ ನಡುವೆ ಕೆಲವು ಹಣ್ಣುಗಳನ್ನು 3:4 5 7 ಅನುಪಾತದಲ್ಲಿ ಹಂಚಲಾಯಿತು. ಎಗೆ 192 ಹಣ್ಣುಗಳು ದೊರೆತರೆ ಬಿ ಮತ್ತು ಸಿಗೆ ಒಟ್ಟಾರೆ ಸಿಕ್ಕ ಹಣ ಎಷ್ಟು ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಎಷ್ಟು ಕೊಟ್ಟಾನ್ರಿ 3:4 5:7 ಕೊಟ್ಟಿದ್ದಾನೆ. ಓಕೆ, ಎಷ್ಟು ಕೊಟ್ಟಾನ್ರಿ ಎಗೆ 192 ಅಂತ ಅಂದಾನೆ. ಓಕೆ, ಎಗೆ 192 ಹಣ್ಣುಗಳನ್ನು ದೊರೆತಾರೆ. ಬಿ ಮತ್ತು ಸಿಗೆ ದೊರೆತ ಹಣ್ಣುಗಳು ಎಷ್ಟು ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ ಎಗೆ ಎಷ್ಟು ಕೊಟ್ರಿ 3ಕ್ಕೆ 192 ಹಣ್ಣುಗಳು ದೊರೆತಾವೆ. ಓಕೆ, 3ಕ್ಕೆ 192 ಹಣ್ಣುಗಳು ದೊರೆತಾವಂದ್ರೆ ಬಾಕರ್ ಮಾಡಿರಿ. ಈಗ 192ಕ್ಕೆ 3 ಬಾಕರ್ ಮಾಡಿರಿ. 3 1 3 3 6 18 ಆಗುತ್ತೆ ರೀ. 1 ಉಳಿತು 12 ಆಯಿತು. 3 4 12 ಎಷ್ಟು ಬತ್ರಿ 1 ಹಣ್ಣಂದ್ರೆ 64 ಬಂತ್ರಿ. ಓಕೆ, ನೆಕ್ಸ್ಟ್ ಏನಂದ್ರೆ ಬಿ ಮತ್ತು ಸಿಗೆ ಒಟ್ಟಾರೆಯಾಗಿ ಸಿಕ್ಕ ಹಣ ಎಷ್ಟು ಅಂತಂದಾನ, ಹಣ್ಣುಗಳು ಎಷ್ಟು ಅಂತಂದಾನ. ಓಕೆ, 4 + 5 ಎಷ್ಟಾಗತ್ತೆ ರೀ 9 ಆಗುತ್ತೆ ರೀ. 9ರಲ್ಲೇ ಗುಣಾಕಾರ ಮಾಡಿಸ್ತೀನಿ. ಈಗ 64 × 9 ಮಾಡಿದಾಗ 9 4 36 9 6 54 3 57 ಆಗುತ್ತೆ ರೀ. ಓಕೆ, ಬಿ ಮತ್ತು ಸಿಗೆ ಹಣ ಎಷ್ಟು ಅಂದರೆ 576 ಹಣ್ಣುಗಳು. ಓಕೆ, 576 ಹಣ್ಣುಗಳು. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು ಸರಿಯಾದ ಆನ್ಸರ್ 576. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ನೆಕ್ಸ್ಟ್ 9ನೇ ಕ್ವಶನ್ ಏನು ಕೇಳಿದೆ ನೋಡಿರಿ ಸ್ನೇಹಿತರೆ. ಇದು ಇಲ್ಲಿ ನೋಡ್ರಿ 9ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಈಗ 42/45 ಈ ಭಿನ್ನರಾಶಿಯ ಛೇದ ಮತ್ತು ಅಂಶ ಎರಡರಿಂದಲೂ ಯಾವ ಸಂಖ್ಯೆಯನ್ನು ಕಳೆದರೆ ಅದು 5/6 ಆಗುತ್ತದೆ ಅಂತ ನಾನು. ಓಕೆ, ಇಲ್ಲಿ ನೋಡ್ರಿ 42/45 ಛೇದ ಮತ್ತು ಅಂಶ ಎರಡರಿಂದಲೂ ಯಾವ ಸಂಖ್ಯೆಯನ್ನು ಕಳೆದರೆ ಅದು 5/6 ಆಗುತ್ತದೆ ಅಂದರೆ ಇದು ಆಪ್ಷನ್ 3 ಹೋಗ್ಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ರಿ ಫಸ್ಟಿಗೆ 25 ಮೈನಸ್ ಮಾಡಿ ನೋಡ್ರಿ, ಇದಕ್ಕೂ 25 ಮೈನಸ್ ಮಾಡಿ ನೋಡ್ರಿ, ಇದಕ್ಕೂ 25 ಮೈನಸ್ ಮಾಡಿ ನೋಡ್ಬೇಕು ಈಗ. ಓಕೆ, 12ರಲ್ಲಿ 5 ಹೋದ್ರೆ 7, 4ರಲ್ಲಿ 3 ಹೋದ್ರೆ 17 ಆಗುತ್ತೆ ರೀ ಇದು. ನೆಕ್ಸ್ಟ್ 5ರಲ್ಲಿ 5 ಹೋದ್ರೆ 0, ನೆಕ್ಸ್ಟ್ 4ರಲ್ಲಿ 2 ಹೋದ್ರೆ 2. ಓಕೆ, 17/20 ಆಗುತ್ತೆ ರೀ ಇದು. 17/20 ಅಂದ್ರೆ ಇದು ಆಗಲ್ಲ ಸ್ನೇಹಿತರೆ. ಇದು ಒಂದೇದು ಆಗಲ್ಲ ರೀ. ಓಕೆ, ನೆಕ್ಸ್ಟ್ ಎರಡನೇ ನೋಡ್ರಿ. ಈಗ
42/45 ಮೈನಸ್ 12 ಇದಕ್ಕೂ 12 ಮಾಡಿರಿ, ಮೈನಸ್ ಇದಕ್ಕೂ 12 ಮಾಡಿರಿ. ಓಕೆ, 42ರಲ್ಲಿ 12 ಹೋದ್ರೆ 30 ಆಗುತ್ತೆ ರೀ ಇದು. ನೆಕ್ಸ್ಟ್ ಇದು 5ರಲ್ಲಿ 2 ಹೋದ್ರೆ 3, 4ರಲ್ಲಿ 1 ಹೋದ್ರೆ 3. ಓಕೆ, ಎಷ್ಟು ಬರ್ಬೇಕಂದ್ರೆ 5/6 ಬರ್ಬೇಕಂತ ಹೇಳಿದ್ದಾನೆ. ಓಕೆ, ಇದನ್ನು ಕಟ್ತಾ ಹೊಡೆಸಂದ್ರೆ 3 10 30, 3 11 33. ಎಷ್ಟು ಬರ್ತೀರಿ ಇದು 10/11 ಬರ್ತೀರಿ. ಇದು ಆಗಲ್ಲ ಸ್ನೇಹಿತರೆ, ಇದು ಆನ್ಸರ್ ನಮ್ಗೆ 5/6 ಬರ್ತದೆ ಅಂತಂದಾನೆ. ಓಕೆ, ಅಂದರೆ ಇದೂ ಆಗಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿರಿ, ಈಗ 42/45 ನೋಡಿರಿ. ಓಕೆ, ಮೈನಸ್ 27 ಮಾಡಿರಿ, ಇದಕ್ಕೂ 27 ಮಾಡಿರಿ. ಓಕೆ, 12ರಲ್ಲಿ 7 ಹೋದ್ರೆ 5, ನೆಕ್ಸ್ಟ್ 4ರಲ್ಲಿ 3 ಹೋದ್ರೆ 1 ಆಗುತ್ತೆ ರೀ. ನೆಕ್ಸ್ಟ್ 15ರಲ್ಲಿ 7 ಹೋದ್ರೆ 8, 4ರಲ್ಲಿ 3 ಹೋದ್ರೆ 1 ಬರ್ತರಿ. ಓಕೆ, ಇದನ್ನು ಕಟ್ತಾ ಹೊಡ್ರಿ ಸ್ನೇಹಿತರೆ. ಈಗ 3 5ಲೆ 15, 3 6ಲೆ 18. ಎಷ್ಟು ಬರ್ತೀರಿ ಇದು 5/6. ಓಕೆ, ಅವೇನಂತ ನೋಡಿ ಸ್ನೇಹಿತರೆ, ಇಲ್ಲಿ ಕಟ್ತಾ ಹೊಡೆದಾಗ 5/6 ಬರ್ಬೇಕಂತ ಹೇಳಿದಾನೆ. ಓಕೆ, ಎಷ್ಟು ರೀ 5/6 ಬರ್ಬೇಕಂತ ಹೇಳಿದಾನೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ಆಗ್ಬೇಕು ಸ್ನೇಹಿತರೆ ನಮಗೀಗ? ಸರಿಯಾದ ಆನ್ಸರ್ 5/6 ಬರ್ಬೇಕಂತ ಹೇಳಿದಾನೆ. ಅಂದರೆ 5/6 ಬಂದಿದೆ ನೋಡಿ ಸ್ನೇಹಿತರೆ, ಇಲ್ಲಿ 5/6 ಬಂದಿದ್ದಾರೆ. ಅಂದರೆ ಸರಿಯಾದ ಆನ್ಸರ್ ಯಾವ್ದು ಆಗ್ಬೇಕ್ರಿ ನಮ್ಗೆ? 27 ಆಗುತ್ತೆ ರೀ. ಓಕೆ, 27 42/45 ಈ ಭಿನ್ನರಾಶಿ ಛೇದ ಮತ್ತು ಅಂಶ ಎರಡರಿಂದಲೂ ಮೈನಸ್ ಮಾಡಿದಾಗ ಅಂತಂದರೆ ಛೇದ ಅಂಶದಲ್ಲಿ 27 ಮೈನಸ್ ಮಾಡಿದಾಗ ಛೇದರಲ್ಲಿನೂ 45ರಲ್ಲಿ 27 ಮೈನಸ್ ಮಾಡಿದಾಗ 5/6 ಸರಿಯಾದ ಆನ್ಸರ್ ಬರುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? 27 ಆಗಿರುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ. ಓಕೆ ನೋಡಿ ಸ್ನೇಹಿತರೆ, ಈಗ ನೆಕ್ಸ್ಟ್ 10ನೇ ಕ್ವಶನ್ ರೀ. ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿರಿ, 10ನೇ ಕ್ವಶನ್ ಹೆಂಗೆ ಇದೆ ನೋಡಿರಿ. 225/144 ಇದರ ವರ್ಗ ಮೂಲ ಅನುಪಾತ ಎಷ್ಟು ಅಂತಂದರೆ ಭಾಳ ಈಸಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು 225/144ರ ವರ್ಗ ಮೂಲವನ್ನು ಕಂಡುಹಿಡಿ ಅಂತ ಹೇಳಿದಾನೆ ರೀ. 225 ವರ್ಗಮೂಲ ಎಷ್ಟಾಗತ್ತೆ ರೀ? 15 ಆಗತ್ತೆ ರೀ. ನೆಕ್ಸ್ಟ್ 144ರ ವರ್ಗಮೂಲ ಎಷ್ಟು ಕೊಟ್ಟಾನ ರೀ? 12 ಆಗುತ್ತೆ. ಓಕೆ, ಸರಿಯಾದ ಆನ್ಸರ್ ಅಷ್ಟೇ 15/12. ಓಕೆ, ಸರಿಯಾದ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆಪ್ಷನ್ 2 ಕರೆಕ್ಟ್ ಆನ್ಸರ್. ಓಕೆ, ಸರಿಯಾದ ಆನ್ಸರ್ ಅಷ್ಟೇ 15/12. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ. ಓಕೆ, ಇಲ್ಲಿ ನೋಡಿರಿ, ನೆಕ್ಸ್ಟ್ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗಕ್ಕೆ ಹಾಕಬಹುದಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿದಾನೆ ರೀ. 3 5 9 15 23 33 45 59ರ ಮುಂದೆ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ನೋಡಿರಿ, ಈಗ 3 5 9 15 23 33 45 59. ಓಕೆ, ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದಾನೆ ರೀ. ಇಲ್ಲಿ ನೋಡಿರಿ, +2 ಮಾಡಿದಾನೆ ರೀ. ನೆಕ್ಸ್ಟ್ +4 ಮಾಡಿದಾನೆ ರೀ. ನೆಕ್ಸ್ಟ್ +6 ಮಾಡಿದಾನೆ. ನೆಕ್ಸ್ಟ್ +8 ಮಾಡಿದಾನೆ ರೀ. ನೆಕ್ಸ್ಟ್ +10 +12 +14 ಮಾಡಿದಾನೆ ರೀ. ನೆಕ್ಸ್ಟ್ ನಾವು +16ನ ಮಾಡಬೇಕು. ಓಕೆ, 16 ಮಾಡಿದಾಗ ಎಷ್ಟಾಗುತ್ತೆ ರೀ? 9 6 15 5 2 7 75 ಆಗುತ್ತೆ ರೀ ಆನ್ಸರ್ ಸ್ನೇಹಿತರೆ. ಭಾಳ ಈಸಿ ಕೇಳಿದಾನೆ ರೀ. NTPCL ಕ್ವಶನ್ಗಳು ಈಸಿನೇ ಇರ್ತದೆ ಸ್ನೇಹಿತರೆ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನ್ ಸ್ನೇಹಿತರೆ ಈಗ. ಓಕೆ, ನೋಡಿ 12ನೇ ಕ್ವಶನ್ ಹೇಗೆ ಕೇಳಿದಾರೆ ನೋಡಿರಿ ಸ್ನೇಹಿತರೆ ಈಗ. ಇಲ್ಲಿ ನೋಡಿ 12ನೇ ಕ್ವಶನ್ ಹೇಗೆ ಕೇಳಿದಾನೆ ರೀ. ಅರ್ಜುನ್ ತನ್ನ ಮನೆಯಿಂದ 40 ಮೀಟರ್ ಉತ್ತರಕ್ಕೆ, ನಂತರ 50 ಮೀಟರ್ ಪೂರ್ವಕ್ಕೆ, ನಂತರ 35 ಮೀಟರ್ ಉತ್ತರಕ್ಕೆ ಮತ್ತು ನಂತರ 50 ಮೀಟರ್ ಪಶ್ಚಿಮಕ್ಕೆ ನಡೆಯುತ್ತಾನೆ. ಅಲ್ಲಿ ನಿಂತು ಅವನು ಹಣ್ಣುಗಳನ್ನು ಹಣ್ಣಿನ ಅಂಗಡಿಯಿಂದ ಖರೀದಿಸುತ್ತಾನೆ. ಮತ್ತೆ ಅವನು 40 ಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ಹಾಗಾದರೆ ಅರ್ಜುನ ಅವರ ಮನೆಯು ಹಣ್ಣಿನ ಅಂಗಡಿಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮೊದಲು ಗೊತ್ತಿರ್ಬೇಕು ನಮಗೆ. ಓಕೆ, ಇದು ಪೂರ್ವ ಸ್ನೇಹಿತರೆ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಓಕೆ, ಇಲ್ಲಿ ಅವ ಹೆಂಗೆ ಕೇಳಿದೆ ನೋಡ್ರಿ. ಅರ್ಜುನ್ ತನ್ನ ಮನೆಯಿಂದ 40 ಮೀಟರ್ ಉತ್ತರಕ್ಕೆ, 40 ಮೀಟರ್ ಉತ್ತರಕ್ಕೆ ಅಂದ್ರೆ 40 ಮೀಟರ್ ಉತ್ತರ ತೋರಿ. ಈಗ ಉತ್ತರಕ್ಕೆ ಮೇಲ್ಗಡೆ 40 ಮೀಟರ್ ಉತ್ತರಕ್ಕೆ ಬರ್ತಾನೆ ಸ್ನೇಹಿತರೆ, ಇದು ಮನೆಯಿಂದ. ಓಕೆ, ಇದು ಮನೆಯಿಂದ 40 ಮೀಟರ್ ಉತ್ತರಕ್ಕೆ ಬರ್ತಾನೆ ರೀ. ನೆಕ್ಸ್ಟ್ ನಂತರ 50 ಮೀಟರ್ ಪೂರ್ವಕ್ಕೆ ಅಂದ್ರೆ 50 ಮೀಟರ್ ಪೂರ್ವಕ್ಕೆ ಈ ಕಡೆ ಬಂದಾರೆ. ಇದು 50 ಮೀಟರ್ ಪೂರ್ವಕ್ಕೆ ಸ್ನೇಹಿತರೆ. ನೆಕ್ಸ್ಟ್ 50 ಮೀಟರ್ ಪೂರ್ವಕ್ಕೆ ಬಂದಾರೆ. ನೆಕ್ಸ್ಟ್ 35 ಮೀಟರ್ ಉತ್ತರಕ್ಕೆ, 35 ಮೀಟರ್ ಉತ್ತರಕ್ಕೆ ಅಂದರೆ ಮೇಲ್ಗಡೆ ಹೋಗ್ತಾನೆ ರೀ ಮತ್ತು ಉತ್ತರಕ್ಕೆ. ಇದು 35 ಮೀಟರ್ ಉತ್ತರಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ನಂತರ 50 ಮೀಟರ್ ಪಶ್ಚಿಮಕ್ಕೆ, ಪಶ್ಚಿಮ ಈ ಕಡೆ ಬರ್ತಾನೆ ಸ್ನೇಹಿತರೆ. ಇದು 50 ಮೀಟರ್ ಪಶ್ಚಿಮ. ಓಕೆ, ಇದು 50 ಮೀಟರ್ ಪಶ್ಚಿಮಕ್ಕೆ ಬರ್ತಾನೆ ರೀ. 50 ಮೀಟರ್ ಪಶ್ಚಿಮಕ್ಕೆ ನಡೆಯುತ್ತಾನೆ. ಅಲ್ಲಿ ನಿಂತು ಹಣ್ಣುಗಳನ್ನು ಹಣ್ಣಿನ ಅಂಗಡಿಯಿಂದ ಖರೀದಿ ಮಾಡ್ತಾನೆ. ಓಕೆ, ಇಲ್ಲಿ ಹಣ್ಣಿನ ಅಂಗಡಿ ಇದೆ ರೀ. ಓಕೆ,
ಹಣ್ಣಿನ ಅಂಗಡಿಯಿಂದ ಹಣ್ಣನ್ನು ಖರೀದಿ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಅವನು ಮತ್ತೆ 40 ಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. 40 ಮೀಟರ್ ಉತ್ತರಕ್ಕೆ, ಈ ಕಡೆ 40 ಮೀಟರ್ ಉತ್ತರಕ್ಕೆ ನಡೀತಾನೆ ಸ್ನೇಹಿತರೆ. 40 ಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ಹಾಗಾದರೆ ಅರ್ಜುನ ಅವರ ಮನೆಯು ಹಣ್ಣಿನ ಅಂಗಡಿಯಿಂದ ಎಷ್ಟು ದೂರದಲ್ಲಿದೆ, ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ, ಹಣ್ಣಿನ ಅಂಗಡಿ ಇರೋದು ಇಲ್ಲಿ. ಓಕೆ, ಅವನ ಮನೆ ಇರೋದು ಇಲ್ಲಿ ರೀ. ಓಕೆ, ಇಲ್ಲಿಂದ ಮಾಡಬಾರ್ದು ರೀ, ಇದು ತೊಗೋಬಾರ್ದು ಆನ್ಸರ್. ಓಕೆ, ಇಲ್ಲಿ ನೋಡ್ರಿ, ಅವೇನು ಕೇಳಿದಾನೆ ಕ್ವಶನ್, ಅರ್ಜುನ್ ಅವರ ಮನೆಯಿಂದ ಇಲ್ಲಿಗೆ ಐತೆ ರೀ. ಓಕೆ, ಹಣ್ಣಿನ ಅಂಗಡಿ ಇಲ್ಲೇ ಐತೆ ರೀ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಕೇಳಿದಾನೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗ್ತದೆ ಅಂತ ಕೇಳಿದಾನೆ. ಓಕೆ, ಇಷ್ಟೇ ಕೇಳಿದಾನೆ ರೀ ಅವ. ಓಕೆ, ಇದು ಪೂರ್ತಿ ಕೇಳಿಲ್ಲ ಅವ, ಇದು ಕೇಳಿಲ್ರಿ ಅವ. ಓಕೆ, ಇದು ಕೇಳಿಲ್ಲವ, ಇದನ್ನು ಮಾತ್ರ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡ್ರಿ, ಇದು 40 ಕಿಲೋಮೀಟ್ರ್ ಆಗುತ್ತೆ ರೀ. ಇದು 40 ಮೀಟ್ರ್ ಆಗುತ್ತೆ ಸ್ನೇಹಿತರೆ, 40 ಮೀಟ್ರ್. ಇದೊಂದು ಇಲ್ಲಿ ನೋಡ್ರಿ, 40 ಮೀಟ್ರ್ ಅಂದಾಗ ಇದು 35 ಅಂದಾಗ ಇದನ್ನು 35 ಆಗುತ್ತೆ ರೀ ಇದು. ಓಕೆ, ಇದನ್ನು 35 ಆಗುತ್ತೆ ಅಂದಾಗ ಇಲ್ಲಿ ನೋಡ್ರಿ, ಇದನ್ನು 35 ಆಗುತ್ತೆ ಸ್ನೇಹಿತರೆ. ಇದು ಟೋಟಲ್ ಎಷ್ಟು ಆಯ್ತು ರೀ ಹಾಗಿದ್ರೆ, ಇದು 40 ಪ್ಲಸ್ 35 ಅಂದರೆ 75 ಆಗುತ್ತೆ ರೀ. ಓಕೆ, 75 ಆಗುತ್ತೆ ರೀ ಇದು, 75 ಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು. ಓಕೆ, ಇಲ್ಲಿ ನೋಡ್ರಿ, ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂದರೆ ಇಲ್ಲಿಂದ ನೋಡಿದಾಗ ಯಾವ ದಿಕ್ಕಿನಲ್ಲಾಗುತ್ತೆ ಅಂತ ಸ್ನೇಹಿತರೆ, ಯಾವ ದಿಕ್ಕಾದ್ರೆ ಈ ಕಡೆ ಯಾವ ದಿಕ್ಕಾಗುತ್ತೆ ರೀ, ದಕ್ಷಿಣ ದಿಕ್ಕು ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ 75 ಮೀಟ್ರ್ ದಕ್ಷಿಣ. 75 ಮೀಟ್ರ್ ದಕ್ಷಿಣ ಸರಿಯಾದ ಆನ್ಸರ್ ಯಾವುದಾಗುತ್ತೆ ರೀ, 4ನೇದಾಗುತ್ತೆ ಸ್ನೇಹಿತರೆ. ಇದು 75 ಮೀಟ್ರ್ ದಕ್ಷಿಣ ಆಗುತ್ತೆ ರೀ. ಓಕೆ, ಅವೇನು ಕೇಳಿದೆ ನೋಡ್ರಿ, ಇಲ್ಲಿಂದ ಇಲ್ಲಿ ಕೇಳಿರಿ ಒಟ್ಟು ಇಲ್ಲಿ ನೋಡ್ರಿ, ಸುಮ್ಮನೆ ಈಗ ಇಲ್ಲಿ ಹಣ್ಣಿನ ಅಂಗಡಿಯಿಂದ ಹಣ್ಣನ್ನು ಖರೀದಿ ಮಾಡ್ತಾನೆ ಸ್ನೇಹಿತರೆ. ಹಣ್ಣನ್ನು ಖರೀದಿ ಮಾಡಿದ ಮೇಲೆ ನೆಕ್ಸ್ಟ್ 40 ಮೀಟ್ರ್ ಉತ್ತರಕ್ಕೆ ಹೋಗ್ತಾನೆ ರೀ. 40 ಮೀಟ್ರ್ ಉತ್ತರಕ್ಕೆ ಹೋಗ್ತಾನೆ ರೀ. ಅವನು ಇಲ್ಲಿ ತನಕ ಕೇಳಿರಿ, ಅವ ಇಲ್ಲಿ ತನಕ ಮಾತ್ರ ಕೇಳಿದಾನೆ ರೀ. ಅವ 50 ಮೀಟ್ರ್ ಪಶ್ಚಿಮಕ್ಕೆ ಹೋಗುತ್ತಾನೆ, ಇಲ್ಲಿಗೆ ಮಾತ್ರ ಕೇಳಿದಾನೆ ರೀ. ಓಕೆ, ಇಷ್ಟನ್ನು ಮಾತ್ರ ಮಾಡ್ಬೇಕು ನಾವು. ಓಕೆ, ಸರಿಯಾದ ಆನ್ಸರ್ ಅಷ್ಟಂದ್ರೆ 75 ಮೀಟ್ರ್ ದಕ್ಷಿಣ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ. ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ನ ತೊಗೊಂಡಿದ್ದೇನೆ ರೀ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜೂರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿರಿ, ಇಷ್ಟೊತ್ತು ಮಾಡಿದ್ದನ್ನು ನಿಮಗೆ PDF ಫೈಲ್ ಬೇಕಂದರೆ ನನ್ನ ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ರೀ. ಅಲ್ಲಿ ಇದರ PDF ಫೈಲ್ನ ಹಾಕಿರ್ತೀನಿ ಸ್ನೇಹಿತರೆ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನೀವು. ಓಕೆ, ಇದರ PDF ಫೈಲ್ ಹಾಕಿರ್ತೀನಿ ರೀ, ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಟೆಲಿಗ್ರಾಮ್ ಚಾನಲ್ ಇದೆ ನೋಡಿರಿ. ಓಕೆ, ಅಲ್ಲಿ ಇದರ PDF ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.